ಎಸಿನೋ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ ಕುಬೇರ ಕೆಜಿಎಫ್ ಬಾಬುಗೆ ಬಿಗ್ ಶಾಕ್ ಎದುರಾಗಿದೆ. ಐಷಾರಾಮಿ ಕಾರುಗಳ ಬೇಟೆಗೆ ಬಂದ ಆರ್ಟಿಒ ಅಧಿಕಾರಿಗಳು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ ಕುಬೇರ ಕೆಜಿಎಫ್ ಬಾಬುಗೆ ಶಾಕ್ ಎದುರಾಗಿದೆ. ಈ ಸುದ್ದಿ ಬರುತ್ತೆ ಅಂತ ನಿನ್ನೆಯಿಂದಲೇ ಕಾಯ್ತಾ ಇದ್ದೆ. ಐಷಾರಾಮಿ ಕಾರುಗಳ ಬೇಟೆಗೆ ಆರ್ಟಿಒ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಐಷಾರಾಮಿ ಕಾರುಗಳಿಗೆ ತೆರಿಗೆ ಕಟ್ಟಿಲ್ಲ ಎಂಬ ಆರೋಪ. ರೋಲ್ಸ್ ರಾಯ್ ವೆಲ್ಫೇರ್ನಂತಹ ದುಬಾರಿ ಕಾರುಗಳು ಬಿಗ್ ಬಿ ಬಚ್ಚನ್ರಿಂದಲೇ ರೋಲ್ಸ್ ರಾಯ್ ಕಾರು ಖರೀದಿಸಿದ್ದ ಕೆಜಿಎಫ್ ಬಾಬು. ಬೆಂಗಳೂರಿನ ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ದಾಳಿ. ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಕೆಜಿಎಫ್ ಬಾಬು ಮನೆಯಷ್ಟೇ ಕುಟುಂಬ ಕಲಹ ಎಲ್ಲ ಆಗಿತ್ತು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ ಕೆಜಿಎಫ್ ಬಾಬುಗೆ ಈಗ ಆರ್ಟಿಒನವರು ಡಿಚ್ಚಿ ಹೊಡೆಯೋದಕ್ಕೆ ಬಂದಿದ್ದಾರೆ. ನಾನು ಎಲೆನ್ಸೋಲಿ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತೀನಿ ಅಂದ್ರೆ ಆಗಲ್ಲ, ಅದಕ್ಕೆ ಇಸ್ತ್ರಿ ಮಾಡ್ಕೋಬೇಕು. ರೋಲ್ಸ್ ರಾಯ್ ಕಾರ್ ಇಟ್ಕೊಳ್ಳಿ ತಪ್ಪಲ್ಲ, ಐಷಾರಾಮಿ ಕಾರುಗಳನ್ನ ಇಟ್ಕೊಳ್ಳಿ ಅಪರಾಧ ಅಲ್ಲ, ನೆಟ್ಟಿಗೆ ತೆರಿಗೆ ಕಟ್ರಯ್ಯ ಅಂತೇಳಿ ಆರ್ಟಿಒ ಆಫೀಸ್ ಅವರು ಈಗ ಕೆಜಿಎಫ್ ಬಾಬು ಮನೆ ಮುಂದೆ ಹೋಗೋ ಸಾಧ್ಯತೆಗಳಿದ್ದಾವೆ. ನೋಡಿ, ಹಣ ಇದ್ದವರು ಐಷಾರಾಮಿ ಕಾರುಗಳನ್ನ ಬಳಕೆ ಮಾಡ್ತಾರೆ. ನಾನು ತೆರಿಗೆ ಕಟ್ಟಲ್ಲ, ನಾನು ಯಾಕೆ ತೆರಿಗೆ ಕಟ್ಟಬೇಕು ಅಂತಲ್ಲ ಆರ್ಟಿಒ ಅಧಿಕಾರಿಗಳ ಮುಂದೆ ಕುಬೇರ ಕೆಜಿಎಫ್ ಬಾಬು ನಖರ ಮಾಡ್ತಿದ್ದಾರೆ. ನನ್ನ ಕಾರುಗಳು ಮಹಾರಾಷ್ಟ್ರದಲ್ಲಿ ನೋಂದಣಿಯಾಗಿವೆ, ಓಡಾಡ್ತಿರೋದು ಕರ್ನಾಟಕದಲ್ಲಿ. ಮುಂಬೈ ನೋಂದಣಿ ಹೊಂದಿರುವ ಕಾರುಗಳಿಗೆ ಅಲ್ಲಿ ತೆರಿಗೆ ಕಟ್ಟಿದ್ದೇನೆ, ಇಲ್ಲೂ ತೆರಿಗೆ ಕಟ್ಟಿ ಅಂದ್ರೆ ತೆರಿಗೆ ಕಟ್ತೇನೆ. ಆದ್ರೆ ನನ್ನ ಕಾರುಗಳನ್ನ ಯಾಕೆ ಸೀಸ್ ಮಾಡಬೇಕು? ಆರ್ಟಿಒ ಅಧಿಕಾರಿಗಳಿಗೆ ಕೆಜಿಎಫ್ ಬಾಬು ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ನಾನು ತೆರಿಗೆ ಕಟ್ಟಲ್ಲ, ನಾನು ಯಾಕೆ ತೆರಿಗೆ ಕಟ್ಟಬೇಕು? ನೋಡಿ, ಮಹಾರಾಷ್ಟ್ರದಿಂದ ಕಾರು ನೋಂದಣಿಯಾಗಿ ಓಡಾಡ್ತಿರೋದು ಮಹಾರಾಷ್ಟ್ರದಲ್ಲ, ಕರ್ನಾಟಕದಲ್ಲಿ. ಆರ್ಟಿಒ ರೂಲ್ಸ್ ಪ್ರಕಾರ ತೆರಿಗೆ ಕಟ್ಟಬೇಕು ಎನ್ನುವಂಥ ರೀತಿ ರಿವಾಜ್ ಇರುತ್ತೆ. ಆರ್ಟಿಒದವರು ಕೇಳ್ತಾರೆ, ಟ್ಯಾಕ್ಸು ಸರಿಯಾಗಿ ಪೇ ಆಗಿಲ್ಲ, ಹಾಗಾಗಿ ಗಾಡಿ ಸೀಸ್ ಮಾಡ್ತೀವಿ ಅಂತ. ಕೆಜಿಎಫ್ ಬಾಬು ನಖರ ಮಾಡ್ತಿದ್ದಾರಂತೆ ಪೊಲೀಸರ ಜೊತೆಲಿ. ಇಂಟರ್ವ್ಯೂಗಳಲ್ಲಿ ತನ್ನ ಕಾರುಗಳ ಸೌಂದರ್ಯವನ್ನ ಪುಷ್ಪದಂತೆ ವರ್ಣಿಸುವ ಕೆಜಿಎಫ್ ಬಾಬು ಆರ್ಟಿಒ ಅಧಿಕಾರಿಗಳ ಮುಂದೆ ಟೋನೇ ಚೇಂಜ್ ಆಗಿದೆ. ಕಾರಿನ ಗ್ಲಾಸಿನ ವಿವರಿಸೋದೇನು, ಅದ್ರ ಗೇರಿನ ಬಗ್ಗೆ ಹೇಳೋದೇನು, ಗ್ರೀಸ್ ಹಾಕೋದು ಬೇಡ, ಹಂಗೆ ಮುಂದಕ್ಕೆ ಹೋಗುತ್ತೆ ಅಂತಾರೆ ಕಾರಲ್ಲಿ, ಇಂಟರ್ವ್ಯೂಗಳಲ್ಲಿ. ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಇರೋದಕ್ಕೆ ಸಾಧ್ಯ ಇದ್ರೆ ಮಾತ್ರ ಆಡಂಬರ ಕಾರುಗಳನ್ನು ಬಳಕೆ ಮಾಡ್ಕೋಬೇಕು. ನಾನು ಡಿಪ್ಯೂಟೆಡ್ ಎಮ್.ಎಲ್.ಸಿ ಕಾಂಗ್ರೆಸ್ ಪಾರ್ಟಿ, ಆಮೇಲೆ ಡಿಪ್ಯೂಟೆಡ್ ಎಮ್.ಎಲ್.ಎ ನಾನು ಇವಾಗ ಟ್ಯಾಕ್ಸ್ ಗಾಡಿಗಳು ಮಹಾರಾಷ್ಟ್ರದಲ್ಲಿ ತಂದುಕೊಂಡಿದ್ದು ಕಾಂಗ್ರೆಸ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ. ಅದನ್ನು ಓಡಾಡ್ತಾ ಇದ್ದಾರೆ, ಇನ್ನೂ ಓಡಾಡ್ತಾರೆ. ಆಯ್ತಾ, ಇವಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.